ಹುಣಸೂರು ತಾಲೂಕಿನ ತಹಸೀಲ್ದಾರಾಗಿರುವ ಗೌರವಾನ್ವಿತ ಶ್ರೀ ಶಿವಾನಂದ ಮೇತ್ರೆ ಸರ್ ಅವರೇ, ಹಾಗೂ ನಮ್ಮ ಹುಣಸೂರು ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವ ಮಲ್ಲಿಕಾರ್ಜುನ್ ಸರ್ ಅವರೇ, ಹಾಗೂ ಈ ಗ್ರಾಮದ ಪಂಚಾಯತಿನ ಉಪಾಧ್ಯಕ್ಷರಾಗಿರುವ ಶ್ರೀ ದೀಪಕ್ ಪಾಟೀಲ್ ಜಿ ಅವರೇ, ಹಾಗೂ ನಮ್ಮ ಆತ್ಮೀಯರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾಗಿರುವ ಭೀಮಶಂಕರ್ ಸರ್ ಅವರೇ, ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಯಶವಂತ್ ಜಿ ಅವರೇ, ಹಿರಿಯರಾಗಿರುವ ಸಂತೋಷ್ ಜಿ ಅವರೇ ಮತ್ತು ಪ್ರಮುಖರಾಗಿರುವ ಧನಜಿ ಅವರೇ, ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾಗಿರುವ ಈ ಗ್ರಾಮದ ಎಲ್ಲ ಯುವಕರೇ, ವಿಶೇಷವಾಗಿ ವಿಶ್ವಜಿತ್ ಜಿ ಅವರೇ ಮತ್ತು ವಿಜಯಕುಮಾರ್ ಅವರೇ, ಮುಖೇಶ್ ಜಿ ಅವರೇ ಮತ್ತು ಎಲ್ಲ ಅಣ್ಣ ತಮ್ಮಂದಿರಿಗೂ ಕೂಡ ನಾನು ಇವತ್ತೇನಪ್ಪ ಅಂದ್ರೆ ಒಂದು ಸಂತೋಷದ ಕ್ಷಣ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇಂಥ ಒಂದು ಕಾರ್ಯಕ್ರಮ ಬೇರೆ ಹಳ್ಳಿಯಲ್ಲಿ ಮನಸ್ಸಿನ ಮಟ್ಟಿಗೆ ಯುವಕರು ಸೇರಿ ಇಂಥ ಹಳ್ಳಿಯಲ್ಲಿ ಯಾರೂ ಮಾಡಕ್ಕಿಲ್ಲೇನೋ ಅಂತ ನನಗೆ ಅನಿಸ್ತು. ಅಂಥ ಒಂದು ವಿಶೇಷ ಕಾರ್ಯಕ್ರಮ ಏನಂದ್ರೆ ಇವತ್ತು ಇಬ್ಬರ ಜಯಂತಿ ನೀವೇನಪ್ಪ ಅಂದ್ರೆ ಒಂದು ಅದ್ಭುತವಾಗಿ ಮಾಡಿ, ಅದ್ರಾಗ ವಿಶೇಷವಾಗಿ ಏನಪ್ಪ ಅಂದ್ರೆ ಇವತ್ತು ಹುಣಸೂರು ತಾಲೂಕಿನ ಇಬ್ಬರು ಪ್ರಮುಖ ಅಧಿಕಾರಿಗಳೇನಪ್ಪ ಅಂದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಾರ. ಅದು ಒಂದು ವಿಶೇಷ ಸರ್. ಅದಕ್ಕೆ ಅವರು ಮತ್ತೆ ಇನ್ನೊಂದು ನಾನೇನಪ್ಪ ಅಂದ್ರೆ ನಾವು ದಿನಗಳು ಹೋದಾಗ ನಮಗೆಲ್ಲ ವಯಸ್ಸಾಗ್ತವ. ಆದ್ರೆ ನನಗೇನಪ್ಪ ಅಂದ್ರೆ ನಾವು ಶಿವಾನಂದ ಸರಿಗೆ ಒಂದು ಪ್ರಶ್ನೆ ಕೇಳೋದೇನಪ್ಪ ಅಂದ್ರೆ ದಿನಗಳು ಆದಾಗ ಅವ್ರು ತರುಣರಲ್ಲ ಏನವ್ರ ಆರೋಗ್ಯದ ಏನಂದ್ರೆ ನಮ್ಮ ತರುಣಿಗೆ ಸ್ವಲ್ಪ ಹೇಳಬೇಕು ಅಂತ ಹೇಳ್ತೀನಿ ನಾ. ಯಾಕಪ್ಪ ಅಂದ್ರೆ ಅವ್ರು ಯಾವಾಗಲೂ ನೋಡಿ ಅವ್ರ ಮುಖ ಏನಪ್ಪ ಅಂದ್ರೆ ಲವಲವಿಕೆನೇ ಇರ್ತಾವ, ನಕ್ಕೋತಾನೆ ಇರ್ತಾವ. ಅಂಥವ್ರು ಏನಪ್ಪ ಅಂದ್ರೆ ತಾಲೂಕಾಧಿಕಾರಿ ಅನ್ನೋದ್ರ ಸಮಸ್ಯೆ ಅವ್ರು ಹೋದ್ರೆ ಅರ್ಧ ಕಮ್ಮಿ ಆಯ್ತವ್ರು ಅಂತ ನನಗೆ ಅನಿಸ್ತವ. ಅದಕ್ಕೆ ಅವ್ರು ಏನಪ್ಪ ಅಂದ್ರೆ ಅಂಥ ಒಂದು ಅಧಿಕಾರಿಗಳು ಇವತ್ತಿಂತ ಕತ್ತಲು ಆದ್ರೂ ಕೂಡ ಬರೋದು ಬಹಳಷ್ಟು ಕಡಿಮೆ. ಆದ್ರೂ ಏನಪ್ಪ ಅಂದ್ರೆ ಅವ್ರು ಬಂದು ಒಂದು ಉಪದೇಶ ನೀಡಿ ಒಂದು ಕಾರ್ಯಕ್ರಮ ಯಶಸ್ವಿ ಆಯ್ತು. ಅದಕ್ಕೆ ನಾನು ಏನಪ್ಪ ಅಂದ್ರೆ ಬಹಳಷ್ಟು ಒಂದು ಸಂತೋಷ ಆಯ್ತು. ಅದಕ್ಕೆ ನಾನು ಏನಪ್ಪ ಅಂದ್ರೆ ವಿಶೇಷವಾಗಿ ಈ ಗ್ರಾಮದ ತರುಣರಿಗೆ ಏನಪ್ಪ ಅಂದ್ರೆ ನಾನು ಬಹಳಷ್ಟು ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಈ ರೀತಿ ಕಾರ್ಯಕ್ರಮಗಳು ಮಾಡಬೇಕು. ಮಾಡಿದಾಗ ಏನಪ್ಪ ಅಂದ್ರೆ ಅವರಿಗೂ ಸ್ವಲ್ಪ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಮತ್ತು ಯಾವ ರೀತಿ ಒಂದು ಸಾಮಾನ್ಯ ಜ್ಞಾನ ಏನಪ್ಪ ಅಂದ್ರೆ ಅಭಿವೃದ್ಧಿ ಆಯ್ತು. ಅದಕ್ಕೆ ಇನ್ನೊಮ್ಮೆ ತಮಗೆಲ್ಲ ಒಂದು ಶುಭಗಳನ್ನು ಕೋರ್ತಾ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತೇನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಅವರದು ಮತ್ತು ರಾಜಮಾತಾ ಜೀಜಾಬಾಯಿ ಅವರ ಜನ್ಮದಿನದ ಅಂಗವಾಗಿ ವಿವೇಕಾನಂದ ಬ್ರಿಗೇಡ್ ಅವರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇಲ್ಲಿವರೆಗೆ ಅವರೆಲ್ಲ ಬಹಳಷ್ಟು ಹೇಳಿದ್ದಾರೆ ನೋಡಿ. ಒಂದು ಯಾವುದೇ ಒಂದು ಮಾತು ಹೇಳ್ತಾರೆ, ಯಾವುದೇ ಒಂದು ವ್ಯಕ್ತಿಯ ಯಶಸ್ವಿನಲ್ಲಿ ಒಂದು ಮಹಿಳೆಯ ಪಾತ್ರ ಇದ್ದೇ ಇರ್ತದೆ ಅಂತ ಹೇಳಿ. ಅದಕ್ಕೊಂದು ಉದಾಹರಣೆ ಏನಪ್ಪ ಅಂದ್ರೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ತಮ್ಮ ಜೀವನದಲ್ಲಿ ಯಶಸ್ವಿ ಹೊಂದಬೇಕಾಗಿದ್ದ ಮೂಲ ಕಾರಣ ಯಾರಪ್ಪ ಅಂದ್ರೆ ಘಂಟಾಘೋಷವಾಗಿ ಹೇಳ್ಬೋದು, ಯಾವುದೇ ಒಂದು ಸಂಕೋಚ ಇಲ್ಲದೆ ಹೇಳ್ಬೋದು. ಶಿವಾಜಿ ಮಹಾರಾಜ್ ಅವರು ಅಷ್ಟೇ ಎತ್ತರ ಬೆಳೆಯಕ್ಕೆ ಕಾರಣ ಯಾರು ಅಂತಂದ್ರೆ ಅದು ಜೀಜಾಮಾತಾ. ಇದು ತಾಯಿಯ ಶಕ್ತಿ ತೋರಿಸ್ತು. ತಾಯಿ ಒಂದು ಮಗುವಿಗೆ ಮನಸ್ಸು ಮಾಡಿದ್ರೆ ಏನನ್ನ ಮಾಡಬಹುದು ಅನ್ನೋ ಉದಾಹರಣೆ ಏನಪ್ಪಾ ಅಂದ್ರೆ ಇದೆ. ಶಿವಾಜಿ ಒಬ್ಬ ಸಾಧಾರಣ ಬಾಲಕ ಇದ್ದ. ಅವ್ರಿಗೇನಪ್ಪಾ ಅಂದ್ರೆ ಶಿಕ್ಷಣ ಕೊಟ್ಟು ಮಾರ್ಗದರ್ಶನ ನೀಡಿ ಸಣ್ಣ ವಯಸ್ಸಿನಾಗ ಏನಪ್ಪಾ ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಮಕ್ಕಳಿಗೆ ಮೊಬೈಲ್ ಕೊಟ್ಟು ಪಬ್ಜಿ ಆಡಂತ ಹೇಳ್ತಾರೆ. ಆದ್ರೆ ಜೀಜಾಮಾತಾಯವರು ಆ ಶಿವಾಜಿ ಮಹಾರಾಜ್ ಅವ್ರಿಗೆ ಸಣ್ಣಗಿದ್ದಾಗ ಏನಪ್ಪಾ ಅಂದ್ರೆ ರಾಮಾಯಣ ಮಹಾಭಾರತ ಹೇಳ್ಕೊಡ್ತಿದ್ರು. ನಮ್ಮ ಭಾರತ ದೇಶದ ಮಹಾನ್ ನಾಯಕರ ಕಥೆ ಏನಪ್ಪಾ ಅಂದ್ರೆ ಅವ್ರು ಹೇಳ್ಕೊಡ್ತಿದ್ರು. ಆ ಕಥೆ ಹೇಳೋದ್ರಿಂದ ಏನಪ್ಪಾ ಅಂದ್ರೆ ಅವ್ರು ಇನ್ಸ್ಪೈರ್ ಆಗಿ ಇಂಥ ಒಂದು ಎತ್ತರಕ್ಕೆ ಬೆಳ್ಳಕ್ ಕಾರಣ ಏನಪ್ಪಾ ಅಂದ್ರೆ ಅದೇ ಕಾರಣ ಅಂತ ಹೇಳ್ತೀನಿ ನಾನು. ಒಳ್ಳೆ ಸಂಸ್ಕೃತಿ ಇತ್ತು ಅವರಿಗೆ, ಜನ ಏನಪ್ಪಾ ಅಂದ್ರೆ ಮೆಚ್ತಿದ್ರು, ಒಳ್ಳೆ ನಾಯಕನಾಗಿ ಹೊರ ಹೋಗ್ಲಕ್ ಕಾರಣ ಅಂದ್ರೆ ಅದೇ ಜೀಜಾಮಾತಾ ಅವರು. ಅಂತರ ಒಂದು ಜಯಂತಿ ಇವತ್ತು ನೀವು ಆಯೋಜನೆ ಮಾಡಿದ್ರೆ ನಮಗೆ ಬಹಳಷ್ಟು ಸಂತೋಷ ಆಯಿತು. ಮತ್ತು ಅದೇ ರೀತಿ ಭಾರತ ದೇಶದ ಒಂದು ಚಿತ್ರಣ ಹೆಂಗಿತ್ತಪ್ಪ ವಿದೇಶದಾಗ ಅಂದ್ರೆ ಭಾರತ ದೇಶ ಅಂದ್ರೆ ಏನು, ಹಿಂದುಳಿದ ಪ್ರದೇಶ, ಅಲ್ಲಿ ಸಂಸ್ಕೃತಿ ಸರಿ ಇಲ್ಲ, ಹವಾಡಿಗರ ದೇಶ ಅಂತಕ್ಕಂಥ ಒಂದು ಪ್ರಚಾರ ಎಲ್ಲಿತ್ತಪ್ಪ ಅಂದ್ರೆ ವಿದೇಶದಾಗಿತ್ತು. ಅವಾಗ ನಮ್ಮ ಭಾರತ ದೇಶದ ನಮ್ಮ ದೈವ ಅಂತ ಹೇಳ್ಬೋದು. ಯಾವ ಒಂದು ವ್ಯಕ್ತಿಯ ಮೇಲೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಚರ್ಚೆ ಆಗಿರ್ತಕ್ಕಂಥ ವ್ಯಕ್ತಿ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಅವರ ಮೇಲೆ ಪುಸ್ತಕ ಬರೆದಿರ್ತಕ್ಕಂಥ ವ್ಯಕ್ತಿ,
ಜಗತ್ತಿನಲ್ಲಿಯೇ ತರುಣರಿಗೆ ಘೋಷಣೆ ಮಾಡಿರ್ತಕ್ಕಂಥ ತರುಣರ ಬಗ್ಗೆ ಮಾತಾಡಿರ್ತಕ್ಕಂಥ ವ್ಯಕ್ತಿ. ಅವರ ಒಂದು ಹೇಳಿಕೆಗಳನ್ನ ಈಗಲೂ ಕೂಡ ನಾವು ಶಾಲೆಯಲ್ಲಿ ಬರೀತೇವೆ, ಗೋಡೆ ಮೇಲೆ ಬರೀತೇವೆ, ಊರನ್ನು ಬರೀತೇವೆ. ಅಂತ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದ. ಆ ಸ್ವಾಮಿ ವಿವೇಕಾನಂದರ ವರ್ಣನೆ ಒಂದಿಂದಾಗ ಆಗಲ್ಲ. ಅಷ್ಟು ಏನಪ್ಪ ಅಂದ್ರೆ ಅವರ ಒಂದು ಕೊಡುಗೆ, ನಮ್ಮ ದೇಶದ ಕೊಡುಗೆ, ನಮ್ಮ ದೇಶಕ್ಕೆ ಏನಪ್ಪ ಅಂದ್ರೆ ಅವ್ರ ಕೊಡುಗೆ ಅದ. ಅವರು ಹುಟ್ಟಿದ್ದು ತಮಗೆಲ್ಲ ಗೊತ್ತಿದೆ, ವೆಸ್ಟ್ ಬೆಂಗಾಳದಲ್ಲೇ ಹುಟ್ಟಿದ್ದು, ನಮ್ಮ ಭಾರತ ದೇಶದಲ್ಲಿಯೇ. ಅವರು ಕೂಡ ಬಡತನ. ಅವ್ರ ತಂದೆ ಏನಪ್ಪ ಅಂದ್ರೆ ತೀರ್ಕೋತಾರ. ಆ ತಂದೆ ತೀರ್ಕೊಂಡಿದ್ದು ಹಿಡಿದು ಬಹಳಷ್ಟು ಕಷ್ಟ ಆಯ್ತದ ಅವ್ರಿಗೆ. ಊಟಕ್ಕೆ ಅನ್ನ ಸಿಗಲ್ಲ, ಅಷ್ಟು ಕಷ್ಟ ಏನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಅವರು ಎದುರಿಸ್ತದ. ಒಂದ್ ಸತಿ ಏನಪ್ಪ ಅಂದ್ರೆ ಅವರು ನಿರ್ಧಾರ ಮಾಡಿರ್ತಾರ, ಕಷ್ಟ ನೋಡಿ ಊಟ ಸಿಗಲ್ಲ, ಊಟಕ್ಕೆ ಅನ್ನ ಸಿಗಲ್ಲ. ಅವಾಗ ಅವ್ರು ಮನುಷ್ಯನ ಬಂದ್ಬಿಡ್ತು, ದೇವ್ರು ಎಲ್ಲಿದ, ದೇವ್ರೇ ಇಲ್ಲ ಅಂತಕ್ಕಂಥ ಒಂದು ಮನೋಭಾವ ತಗೊಂಡವ್ರು ಯಾರಪ್ಪ ಸ್ವಾಮಿ ವಿವೇಕಾನಂದ. ಅವ್ರ ಗುರು ರಾಮಕೃಷ್ಣ ಪರಮಹಂಸರು ಏನಪ್ಪ ಅಂದ್ರೆ ಅವರಿಗೆ ಮಾರ್ಗದರ್ಶನ ನೀಡೋರು. ಈಗ ಸರ್ ಹೇಳೋದು ಚಿಕಾಗೋ ಸಮ್ಮೇಳನದಾಗ ಏನಪ್ಪಾ ಅಂದ್ರೆ ಸ್ವಾಮಿ ವಿವೇಕಾನಂದರನ್ನು ಕೂಡ ಭಾಗವಹಿಸ್ತಾರೆ ಅಂತ ಹೇಳಿ. ಭವಿಷ್ಯ ಭಗವಂತ ಏನಪ್ಪಾ ಅಂದ್ರೆ ಆ ಕಾರ್ಯ ಮಾಡ್ಲಕ್ಕ ಅವ್ರಿಗೆ ಏನಪ್ಪಾ ಅಂದ್ರೆ ಒಂದು ಆಯ್ಕೆ ಮಾಡೋದು ಮಾಡಿ ಏನಪ್ಪಾ ಅಂದ್ರೆ ಇದೇ ಚಳಿಗಾಲದಾಗೆ ಇತ್ತದು ಸನ್ನಿವೇಶ, ಅಧಿವೇಶನ, ವಿಶ್ವ ಧರ್ಮ ಸಮ್ಮೇಳನ ಇತ್ತದು. ಎಲ್ಲಾ ಧರ್ಮದವ್ರು ಏನಪ್ಪಾ ಅಂದ್ರೆ ಆ ಸಮ್ಮೇಳನ, ಚಿಕಾಗೋದಲ್ಲಿ ನಡೀತಕ್ಕಂಥ ಸಮ್ಮೇಳನದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ರು ಪ್ರಮುಖರು. ಅದರಲ್ಲಿ ನಮ್ಮ ಭಾರತ ದೇಶದಿಂದ ಹೋಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಅವರು. ಹೋಗೋದೇನೋ ಹೋದ್ರು, ಬಡತನ ಪರಿಸ್ಥಿತಿ. ಅಲ್ಲೇನಪ್ಪ ಅಂದ್ರೆ ಇಲ್ಲಿ ಕುಂಡ್ರಲಕ್ ಆಗಲ್ರಿ, ಮೈ ಕೊರಿಯುವ ಚಳಿ. ಇಲ್ಲಿ ನಮ್ಮಲ್ಲಿ ಹಬ್ಬ ಅಂದ್ರೆ 8, 9 ಇರ್ತದ ಅಷ್ಟೇ, ಕಡಿಮೆ ಅಂದ್ರೆ 10, 15 ಇರ್ತದ, ಮ್ಯಾಲೆ ಇರ್ತದ. ಅಲ್ಲಿ ಮೈನಸ್ದಾಗ ಇರ್ತದ, -1, -2 ಬರ್ಬ್ ಕೂತಿರ್ತದ. ಅಲ್ಲಿ ನಾವಿಲ್ಲಿ ಕುಂತಿದವ್ರು ಧೋತ್ರ ಬನಿಯನ್ನ ಲುಂಗಿ ಹಾಕೊಂಡು ಕೂತರು, ನಾವೇನಪ್ಪ ಅಂದ್ರೆ ಶಟದ್ ನಿಂದಿರ್ಬೇಕಾಯ್ತು. ಅಂತ ಒಂದು ಪರಿಸ್ಥಿತಿ ಏನಪ್ಪ ಅಂದ್ರೆ ಅಲ್ಲಿ ಅದ. ಇವರು ಕಾವಿ ಡ್ರೆಸ್ ಹಾಕೊಂಡು ಟೋಪಿ ಹಾಕೊಂಡು ಏನಪ್ಪ ಅಂದ್ರೆ ಅಲ್ಲಿ ಹೋದ್ರು. ಅಂತ ಚಳಿಯಾಗಿ ಏನಪ್ಪ ಅಂದ್ರೆ ಹೆಂಗ್ ಬದುಕಬೇಕಂತ ಗೊತ್ತಾಗ್ಲಿಲ್ಲ ಇವ್ರಿಗೆ. ಮತ್ತ ದುಡ್ಡು ಇರ್ಲಿಲ್ಲ, ಭಿಕ್ಷೆ ಬೇಡ ಏನಪ್ಪ ಅಂದ್ರೆ ಅವ್ರೇನಪ್ಪ ಅಂದ್ರೆ ಸಮ್ಮೇಳನ ಭಾಗವಹಿಸಿದ ಸಮಯ ಭಿಕ್ಷೆ ಬೇಡ ಏನಪ್ಪ ಅಂದ್ರೆ ಊಟ ಮಾಡ್ತೀವಿ. ಹೀಗೆ ಒಂದ್ ಸತಿ ರಾತ್ರಿ ಸಾಯಂಕಾಲ ಏನಪ್ಪ ಅಂದ್ರೆ ಒಂದು ಬೀದಿಯಾಗ ಹೋಗಬೇಕಾದ್ರ ಇವ್ರು ವೇಷಭೂಷೆ ನೋಡಿ, ಕಾವಿ ಡ್ರೆಸ್, ಲುಂಗಿ ಮತ್ತ ಒಂದು ಟಾವೆಲ್ ನೋಡಿ ಇವ ಜನ ಎಲ್ಲಿ ವಿಚಿತ್ರ ಬಂದನಲ್ಲಪ್ಪ ಇವ ಅಂತೇಳಿ ಜನ ಇಳಿ ಹತ್ರ ಅವರಿಗೆ ಉಲ್ಟಾಕ. ಅವ್ರು ಏನಪ್ಪಾ ಅಂದ್ರೆ ಓಡಿ ಕಣ ತಪ್ಪಿಸ್ಕೊಂಡು ಯಾವುದೋ ಒಂದು ಮರ್ಯಾದೆ ಕುಂತಿಲ್ಲಪ್ಪ ಅಂದ್ರೆ ದಿನ ಕಳೀತಾರೆ. ಅಂತ ಪರಿಸ್ಥಿತಿ ಬಂದಿದೆ ಯಾರಿಗಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರಿಗೆ. ಅದು ವಿಶ್ವ ಧರ್ಮ ಸಮ್ಮೇಳನದ ದಿನ ಬಂದಾಗ ಏನಪ್ಪಾ ಅಂದ್ರೆ ಎಲ್ಲಾ ಜನ ಏನಪ್ಪಾ ಅಂದ್ರೆ ದೊಡ್ಡ ಹಾಲ್ ಅದು ನೋಡಿ ಇವ್ರಿಗೆ ಏನಪ್ಪಾ ಅಂದ್ರೆ ಧೈರ್ಯ ಕಳ್ಕೊಂಡ್ಬಿಡ್ತಾರ. ಫಸ್ಟ್ ಟೈಮ್ ಅಷ್ಟು ಜನರಿಗೆ ಏನಪ್ಪಾ ಅಂದ್ರೆ ನೋಡಿರ್ತಾರ, ಅಷ್ಟು ಜನರ ಮಾತಾಡ್ಬೇಕು ಅಂತಕ್ಕಂಥ ಒಂದು ಹೆದರಿಕೆ ಮನೋಭಾವ ಅವ್ರಿಗೆ ಬರ್ತದೆ. ಆದ್ರೂ ಏನಪ್ಪಾ ಅಂದ್ರೆ ಧೈರ್ಯ ಮಾಡಿ ತಯಾರಾಗಿರ್ತಾರ. ಅಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ದೇಶದಿಂದ, ಎಲ್ಲಾ ವಿದೇಶದಿಂದ, ಎಲ್ಲಾ ದೇಶದಿಂದ ಬಂದಿರ್ತಾರ. ಅಲ್ಲಿ ಆ ಬಂದವ್ರು ಏನಪ್ಪಾ ಅಂದ್ರೆ ನನ್ನ ಧರ್ಮ ದೊಡ್ಡದು, ಅವ್ರ ಧರ್ಮ ಸಣ್ಣದು ಅಂತ ಹೇಳೋ ಉದ್ದೇಶದೇನಪ್ಪ ಅಂದ್ರೆ ಅವ್ರು ಭಾಷಣ ಮಾಡ್ತಿರ್ತಾರೆ. ಆದ್ರೆ ಸ್ವಾಮಿ ವಿವೇಕಾನಂದರು ಅದ್ರ ವಿರುದ್ಧ ಏನಪ್ಪಾ ಅಂದ್ರೆ ಮಾತಾಡ್ತಾರೆ. ಇವರಿಗೆ ಸಮಯ ಬಂದಾಗ ಎದ್ದು ನಿಂತು ಅಲ್ಲಿ ಹೋಗ್ಬಿಡ್ತಾರೆ ವೇದಿಕೆ ಮೇಲೆ. ಹೋದ ತಕ್ಷಣ ಅವ್ರ ಬಾಯಿಗೆ ಬಂದಿದ್ದು ಫಸ್ಟ್ ಪದಗಳೇನಪ್ಪ ಅಂದ್ರ, ಓ ನನ್ನ ಅಮೆರಿಕ ದೇಶದ ಅಣ್ಣ ತಮ್ಮಂದಿರಿ, ಅಕ್ಕ ತಂಗಿಯರಿ ಅಂತಕ್ಕಂಥ ಭಾಷಣ ಏನಪ್ಪಾ ಅಂದ್ರೆ ಪ್ರಾರಂಭಿಸ್ತಾರ ಅವರು. ಅವಾಗ ಜನರಿಗೆ ಆಶ್ಚರ್ಯ ಆಗಿಬಿಡ್ತು. ಅಲ್ಲೆಲ್ಲ ಹೆಂಗ್ ಮಾತಾಡ್ತಾರಪ್ಪ ಅಂದ್ರೆ ಲೇಡೀಸ್ ಅಂಡ್ ಜೆಂಟಲ್ಮೇನ್ ಅಂತಕ್ಕಂಥ ಭಾಷೆ ಪದಗಳಿಂದ ತಮ್ಮ ಭಾಷಣ ಏನಪ್ಪ ಅಂದ್ರೆ ಅವ್ರು ಪ್ರಾರಂಭಿಸ್ತಾರ. ಆದ್ರೆ ಸ್ವಾಮಿ ವಿವೇಕಾನಂದ ಅವ್ರು ಏನ್ ಮಾಡಿದ್ರು, ಅಮೆರಿಕ ದೇಶದ ಅಣ್ಣ ತಮ್ಮಂದಿರಿ, ಅಕ್ಕ ತಂಗಿಯರಿ ಅಂತಕ್ಕಂಥ ಮನೋಭಾವದಿಂದ ಅವ್ರು ಮಾತಾಡಿದಾಗ ಜನ ಎಲ್ಲ ಹುಚ್ಚೆದ್ದು ಚಪ್ಪಾಳೆ ಭಾಷೆ ಸ್ಟಾರ್ಟ್ ಮಾಡೋದು. ಯಾಕಪ್ಪ ಅಂದ್ರೆ ಅಮೆರಿಕಾದ ಸಂಸ್ಕೃತಿ ಹೆಂಗಪ್ಪ ಅಂದ್ರೆ ಯುವಕರದ ತರುಣ ತರುಣಿಯರ ಮನೋಭಾವದಿಂದ ನೋಡ್ತಿದ್ರು ಅವರು. ನಮ್ಮ ದೇಶದಲ್ಲಿ ನಾವೇನಪ್ಪ ಅಂದ್ರೆ ಅಣ್ಣ ತಮ್ಮ, ತಮ್ಮ ಅಂತೇವ, ಅಣ್ಣ ಅಂತೇವ. ಇದು ಏನಪ್ಪ ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಭಾರತ ಸಂಸ್ಕೃತಿ. ಇದು ಅವ್ರಿಗೆ ಗೊತ್ತೇ ಇಲ್ಲ. ಅವಾಗ ಸ್ವಾಮಿ ವಿವೇಕಾನಂದರು ಆ ಮಾತಾದ ತಕ್ಷಣ ಅದಕ್ಕೆ ಅವ್ರಿಗೆ ಏನಪ್ಪಾ ಅಂದ್ರೆ ಯಾವುದೋ ಒಂದು ದೇಶದಿಂದ, ಬಡ ದೇಶ, ಹಿಂದುಳಿದ ದೇಶದಿಂದ ಒಬ್ಬ ಸನ್ಯಾಸಿ ಬಂದು ಏನಪ್ಪಾ ಅಂದ್ರೆ ಅಮೆರಿಕ ದೇಶದ ಎಲ್ಲಾ ಯುವಕರಿಗೆ ಏನಪ್ಪಾ ಅಂದ್ರೆ ಅಣ್ಣ ತಮ್ಮಂದಿರಿ, ಅಕ್ಕ ತಂಗಿಯರಿ ಅಂತಾರಂದ್ರೆ ಇದು ಒಂದು ವಿಸ್ಮಯ ಸಂಗತಿ ಅಂತಕ್ಕಂಥ ಮನೋಭಾವ ಏನಪ್ಪಾ ಅಂದ್ರೆ ಅವ್ರನ್ನ ನೋಡುದು. ಅದು ಆದ ತಕ್ಷಣ ಎರಡನೇ ಮಾತು ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ ಒಂದು ಸಂಸ್ಕೃತ ಸ್ಲೋಗನ್ ಹೇಳ್ತಾರೆ. ಆ ಸಂಸ್ಕೃತ ಸ್ಲೋಗನ್ ಅರ್ಥ ನಾವು ಹೇಳ್ತೀವಿ. ಯಾವ ರೀತಿ ಸಣ್ಣ ಹಳ್ಳಗಳು ಸೇರಿ ಉಪನದಿಗಳು ನದಿಗಳಾಗಿ ಬೇರೆ ಬೇರೆ ಸ್ಥಳದಲ್ಲಿ ಹುಟ್ಟಿ ಬೇರೆ ಬೇರೆ ರೂಪ ತಾಳಿ
ಕೊನೆಗೆ ಸಮುದ್ರ ಸೇರ್ತವೋ ಅದೇ ರೀತಿ ಎಲ್ಲಾ ಧರ್ಮಗಳು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಹುಟ್ಟಿ ಕೊನೆಗೆ ಸೇರೋದು ದೇವರನ್ನೇ ಅಂತ ಹೇಳ್ತಕ್ಕಂಥ ಮನೋಭಾವ ಸ್ವಾಮಿ ವಿವೇಕಾನಂದ. ಅದಕ್ಕೆ ಇವ್ರು ಏನ್ ಹೇಳ್ತಾರ, ಆ ಧರ್ಮ ಈ ಧರ್ಮ ಯಾವ ಧರ್ಮ ಎಲ್ಲಾ ಧರ್ಮ ಒಂದೇ, ಕೊನೆಗೆ ಹೋಗಿ ಸೇರೋದು ಎಲ್ಲರೂ ದೇವರಿಗೆ. ನಾವು ಶರಣ ಮಾಡೋದು ಎಲ್ಲರೂ ದೇವರಿಗೆ ಅಲ್ಲ. ಯಾರ ಹಿಂದೂ ಶರಣ ಮಾಡಿದ್ರು ದೇವರಿಗೆ ಮಾಡ್ತಾರ, ಸಿಖ್ ಶರಣ ಮಾಡಿದ್ರು ದೇವರಿಗೆ ಮಾಡ್ತಾರ, ಇಸ್ಲಾಂದವ್ರು ಶರಣ ಮಾಡಿದ್ರು ದೇವರಿಗೆ ಅಂತಾರ. ಹೆಸರು ಬೇರೆ ಅದ, ರೂಪ ಮಾತ್ರ ಒಂದೇ ಅದ. ಅದಕ್ಕೆ ಹೇಳಿರ್ತಕ್ಕಂಥ ನುಡಿ ಏನಪ್ಪಾ ಅಂದ್ರೆ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಎಲ್ಲಾ ಧರ್ಮಗಳು ಸಮಾನ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಅದರ ಸ್ವಾಮಿ ವಿವೇಕಾನಂದ ಅಂತಕ್ಕಂಥ ಮನೋಭಾವದಿಂದ ಇದು ಏನಪ್ಪಾ ಅಂದ್ರೆ ಅವರು ವಿಶ್ವ ಸಂತ ಅಂತಕ್ಕಂಥ ಮನೋಭಾವ ದರ್ಜೆಗೆ ಏನಪ್ಪಾ ಅಂದ್ರೆ ಅವರಿಗೆ ಕರ್ಕೊಂಡು ಹೋದ್ರು. ಅದಕ್ಕೆ ಸ್ವಾಮಿ ವಿವೇಕಾನಂದರ ಚಿಕಾಗೋದಲ್ಲಿ ಮಾಡಿರ್ತಕ್ಕಂಥ ಭಾಷಣ ಅದ್ಭುತ ಭಾಷಣ ಅಂತ. ಅದಕ್ಕೆ ಯಾಕಂದ್ರೆ ಯಾವ ಒಂದು ಸಂದರ್ಭದಲ್ಲಿ ಆ ಧರ್ಮ ಶ್ರೇಷ್ಠ ಈ ಧರ್ಮ ಶ್ರೇಷ್ಠ ಅಂತ ವಾದ ನಡೆದಿತ್ತು, ಆ ಸಂದರ್ಭದಾಗ ಇವ್ರೇನ್ ಹೇಳಿದ್ರು, ಎಲ್ಲಾ ಧರ್ಮ ಸೇಮೆ ಅವ, ಎಲ್ಲಾ ಧರ್ಮ ಒಂದೇ ಅವ, ನೀವೇನಪ್ಪ ಅಂದ್ರೆ ನಿಮ್ ಧರ್ಮದಾಗಿರ್ರಿ, ನಿಮ್ ದೇವರಿಗೆ ಏನಪ್ಪ ಅಂದ್ರೆ ಪೂಜೆ ಮಾಡ್ರಿ ಅಂತಕ್ಕಂಥ ಮನೋಭಾವ ಮೂಡಿಸಿದ್ದು ಮೊದಲೇ ಏನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ. ಅದಕ್ಕೆ ಇಂಥ ಒಂದು ಆಶ್ಚರ್ಯವಾದ ಸಂಗತಿ ಯಾರಿಗೂ ಗೊತ್ತಿರಲಿಲ್ಲ. ಇವ್ರು ಏನಪ್ಪಾ ಅಂದ್ರೆ ಅಲ್ಲಿ ಹೇಳಿದ್ರು. ಮರುದಿವ್ಸ ಏನಪ್ಪಾ ಅಂದ್ರೆ ಎಲ್ಲಾ ಪೇಪರ್ದಾಗ ಇವ್ರದೇ ಫೋಟೋ, ಇವ್ರದೇ ಎಲ್ಲಾ ಮಾತುಗಳು. ಅವಾಗ ಏನಪ್ಪಾ ಅಂದ್ರೆ ಭಾರತೀಯ ಸಂಸ್ಕೃತಿ ಬಗ್ಗೆ ಜನರಿಗೆ ಅವಾಗ ಅವೇರ್ನೆಸ್ ಆಯ್ತು. ಭಾರತ ಸಂಸ್ಕೃತಿ ಹೆಂಗಿತ್ತಪ್ಪ ಅಂದ್ರೆ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ. ಇವ್ರು ಸ್ವಾಮಿ ವಿವೇಕಾನಂದ ಏನ್ ಮಾಡಿದ್ರಪ್ಪ ಅಂದ್ರೆ ಮ್ಯಾಲಿಂದು ಬೂದಿ ತೆಗೆದ್ಬಿಟ್ರು. ಅವಾಗ ಏನಪ್ಪಾ ಅಂದ್ರೆ ಪ್ರಕಾಶ ಎಲ್ಲರಿಗೆ ಏನಪ್ಪಾ ಅಂದ್ರೆ ಜಗತ್ತಿನ ಪಸರಿಸ್ತು. ಅವಾಗ ಭಾರತ ದೇಶದ ಕಡೆ ತಿರುಗಿ ನೋಡಕ್ ಸ್ಟಾರ್ಟ್ ಮಾಡ್ತ. ಸ್ವಾಮಿ ವಿವೇಕಾನಂದ ಹಿಂಗೆ ಒಂದ್ ದಿವ್ಸ ಅಮೆರಿಕಾದಾಗ ಅಲ್ಲಿ ಏನ್ರಿ ಹೈಫೈ ರೋಡ್, ಅಗ್ದಿ ಒಂದು ಸಣ್ಣ ಕಸನು ಕೂಡ ರೋಡಿನ ಸಿಗಲ್ಲ. ಒಳ್ಳೆ ಚರಂಡಿ, ನೀರು ಕುಡಿತಕ್ಕಂಥ ನೀರು, ಕಾರು, ಬಗಲೆ, ಒಂದು ಸಣ್ಣ ಕಸ ಸಿಗಲ್ಲ. ಅವ್ರಿಗೆ ಉಳ್ಕೊಳಕ್ ಏನಪ್ಪಾ ಅಂದ್ರೆ ಆರಾಮಿದ್ದಿ, ಎ ಸಿ ಇದ್ದಿ, ರೂಮ, ಬೆಡ್ ಎಲ್ಲ ಇತ್ತು, ಮಲ್ಕೊಂಡಿದ್ರು. ಒಮ್ಮಿಗೆ ರಾತ್ರಿ 12 ಗಂಟೆಗೆ ಎಚ್ಚರಿಕೆ ಆಗಿಬಿಡ್ತು. ಎಚ್ಚರಾಗಿ ಅವಾಗ ವಿಚಾರ ಮಾಡ್ತಾರ, ಇಲ್ಲೆಲ್ಲ ಇಷ್ಟು ಸಂಪತ್ತದಪ್ಪ, ನಾವು ತಿರುಗಿ ನಮ್ಮ ದೇಶಕ್ಕೆ ನೋಡಿದಾಗ ಏನಪ್ಪಾ ಅಂದ್ರೆ ಅಲ್ಲಿ ಕಡು ಬಡತನ, ಹಸುವಿನಿಂದ ಸಾಯ್ತಕ್ಕಂಥ ಜನ, ಅಲ್ಲಿ ಶಿಸ್ತಿಲ್ಲ, ಬಡತನ ಬಹಳಷ್ಟದ, ಅನಕ್ಷರಸ್ತೆ ಅದ, ಜನರಿಗೆ ಏನಪ್ಪಾ ಅಂದ್ರೆ ಊಟ ಸಿಗಲ್ಲ, ಬಟ್ಟೆ ಸಿಗಲ್ಲ. ನಾ ಏನಪ್ಪಾ ಅಂದ್ರೆ ಇಲ್ಲಿ ಕುಂತು ಸಂಪತ್ತಿನ ನಮ್ಮ ಜೀವನ ಏನಪ್ಪಾ ಅಂದ್ರೆ ನಾನು ಇಲ್ಲಿ ನಡೆಸ್ಲತ್ತಿದ್ದೀನಲ್ಲ ಅಂತಕ್ಕಂಥ ಮನೋಭಾವ ಅವ್ರಿಗೆ ಕಾಡ್ತದೆ. ಅದಕ್ಕೆ ನಿತ್ಯ ಬರೋ ಎದಕ್ಕೆ ಬರ್ತಾರೆ. ಅದಕ್ಕೆ ತಿರುಗಿ ಏನಪ್ಪಾ ಅಂದ್ರೆ ವಾಪಸ್ ಅವರು ಭಾರತ ದೇಶಕ್ಕೆ ಅಂತ ಏನಪ್ಪಾ ಅಂದ್ರೆ ದಿವ್ಯ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ. ಒಂದ್ಸರ್ತಿ ಹಿಂಗೆ ಪ್ರವಾಸ ಮಾಡಾಗ ಒಂದ್ಸರ್ತಿ ಏನಪ್ಪಾ ಅಂದ್ರೆ ನಿಜಾಮನ ಆಸ್ಥಾನ ಕರೆಸ್ತಾರ ಅವ್ರಿಗೆ. ಸ್ವಾಮಿ ವಿವೇಕಾನಂದ ಅವ್ರು ಸಮ್ಮೇಳನ ಮಾಡಿದ್ರು ಬಹಳಷ್ಟು ಅವ್ರದ್ದು ಹೆಸರಾಯ್ತು. ಅವಾಗ ನಿಜಾಮನ ನವಾಬನ ಆಸ್ಥಾನಕ್ಕೆ ಏನಪ್ಪಾ ಅಂದ್ರೆ ಕರೆಸ್ತಾರ ಅವ್ರಿಗೆ. ಕರೆಸಿ ಅವಾಗ ಪ್ರಶ್ನೆ ಕೇಳ್ತಾರ, ಅವ ಹೇಳಿಸ್ಬೇಕಂತ ಹೇಳಿ ಕರೆಸಿರ್ತಾರ ಅವ್ರಿಗೆ. ಅವ್ರು ಒಂದೇ ಪ್ರಶ್ನೆ ಕೇಳ್ತಾರ, ನೀವು ಹಿಂದೂಗಳು ಮೂರ್ತಿ ಪೂಜೆ ಯಾಕೆ ಮಾಡ್ತೀರಿ ಅಂತ ಕೇಳ್ತಾರ ನವಾಬ. ಅವಾಗ ಸ್ವಾಮಿ ವಿವೇಕಾನಂದರು ಶಾಂತ ರೀತಿಯಿಂದ ಕುಳಿತು, ಆ ರಾಜ ಏನಪ್ಪಾ ಅಂದ್ರ ಅಂಬಾರಿ ಸಿಂಹಾಸನ, ಬಂಗಾರದ ಸಿಂಹಾಸನದ ಮೇಲೆ ಕುಂತಿರ್ತಾರ. ಅಲ್ಲಿ ಪಕ್ಕಕ್ಕೆ ಏನಪ್ಪಾ ಅಂದ್ರೆ ಅವ್ರ ತಂದೆ ಫೋಟೋ ಇರ್ತದೆ, ಚಿತ್ರ ಇಳಿಸಿದ ಫೋಟೋ ಇರ್ತದೆ. ಅವಾಗ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ, ಅದು ಯಾರ ಫೋಟೋ ಅಂತ ಕೇಳ್ತಾರೆ. ಅದು ನಮ್ಮ ತಂದೆ ಮಹಾರಾಜರ ತಂದೆ, ನಮ್ಮ ತಂದೆ ಫೋಟೋ ಅಂತ ಕೇಳ್ತಾರ. ಅವಾಗ ಅಲ್ಲಿ ಇಂಥ ಸೇವಕ ಏನಪ್ಪಾ ಅಂದ್ರೆ ಆ ಫೋಟೋ ಮೇಲೆ ಉಗುಳು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಅವಾಗ ಸೈನಿಕ ಕೇಳ್ತಾನ, ನಾವು ಉಗುಳೋದು ಅಂದ್ರೆ ನನ್ನ ತೆಗಿ ಕತ್ತಿಸ್ತಾರ ಅಂತ ಹೇಳ. ಯಾಕೆ ಉಗುಳ ಹೋಗಿದ್ವಿ ಅಂತ ಭಾವಚಿತ್ರ ಅದ, ಅದ್ರ ಮೇಲೆ ಯಾಕೆ ಉಗುಳ ಹೋಗಿದ್ದೀನಿ ಅಂತ ಕೇಳ್ತಾರೆ ಸ್ವಾಮಿ ವಿವೇಕಾನಂದ. ರಾಜನಿಗೆ ಕೇಳ್ತಾರ ಉಗುಳಿಸ್ನಿ ಅಂತ ಹೇಳಿ. ಹಂಗೆ ಉಗುಳಿಸ್ಲಿ ಅಂತ ನಮ್ಮ ತಂದೆ ಅದ ಅಂತ ಹೇಳ್ತಾರ. ಅವಾಗ ಹಂಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರ, ಅದು ಮೂರ್ತಿ ಅಲ್ಲಪ್ಪ, ಆ ಮೂರ್ತಿ ರೂಪದಾಗ ಏನಪ್ಪಾ ಅಂದ್ರೆ ನಾನು ಭಗವಂತನಿಗೆ ಕಾಣತ್ತೀನಿ, ಅದಕ್ಕೆ ನಾನು ಅದಕ್ಕೆ ಏನಪ್ಪಾ ಅಂದ್ರೆ ಪೂಜನೀಯ ಅಂತ ತಿಳ್ಕೊತೀನಿ. ಅದು ಭಾವಚಿತ್ರ ನೋಡಿದ್ರು. ಆ ಭಾವಚಿತ್ರದಾಗ ನಿಮ್ ತಂದೆಗೆ ಏನಪ್ಪಾ ಅಂದ್ರೆ ನೀವು ನೆನೆಸ್ಕೊಳ್ತೀರಿ. ಅದೇ ರೀತಿ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ನಾ ಕಲ್ಲಿನ ರೂಪದಾಗ ಏನಪ್ಪಾ ಅಂದ್ರೆ ದೇವರಿಗೆ ನೆನೆಸ್ತೀನಿ ಅಂತಕ್ಕಂಥ ಮಾತೇನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ. ಇದು ನಿಜವಾಗಿ ಆಗಿರ್ತಕ್ಕಂಥ ಘಟನೆ. ಅಂದ್ರೆ ಅವರು ಒಂದು ದಿವ್ಯ ಶಕ್ತಿ ಎಷ್ಟಿತ್ತು ಅಂತಕ್ಕಂಥದ್ದು ನಾವೇನಪ್ಪ ಅಂದ್ರೆ ಅವರ ಒಂದು ಇದ್ರಲಿಂದ ಏನಪ್ಪಾ ಅಂದ್ರೆ ಗೊತ್ತಾಯ್ತು. ಅವ್ರು ವಿಶೇಷವಾಗಿ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರ, ಗಿವ್ ಮಿ ಎ ಹ್ಯಾಂಡ್ ಫುಲ್ ಆಫ್ ಯೂತ್ಸ್ ಅಂತಾರ. ನನಗೇನಪ್ಪ ಅಂದ್ರೆ ಹಿಡಿಮುಟ್ಟಿ ಅಷ್ಟು ಯುವಕರು ನನಗೆ ಕೈ ಕೊಡ್ರಿ,
ನನ್ನ ಭಾರತ ದೇಶದಲ್ಲಿರ್ತಕ್ಕಂಥ ಬಡತನ, ಇಲ್ಲಿರ್ತಕ್ಕಂಥ ಒಂದು ದಾರಿದ್ರ್ಯತನ, ಅನಕ್ಷರಸ್ತೆ ಎಲ್ಲ ಹೋಗಲಾಡಿಸ್ತೀನಿ ಅಂತ ಹೇಳಿದ್ರು. ಅವ್ರು ಯುವಕರಿಗೆ ಯಾಕೆ ಹೇಳಿದ್ರಪ್ಪ ಅಂದ್ರೆ, ಯುವಕರು ಮನಸ್ಸು ಮಾಡಿದ್ರಪ್ಪ ಅಂದ್ರೆ ಏನನ್ನೂ ಮಾಡ್ಬೋದು. ಇವತ್ತು ಯುವಕರು ಮನಸ್ಸು ಮಾಡಿದ್ರೆ ಒಳ್ಳೆ ರಾಜಕಾರಣಿ ಆಗ್ಬೋದು, ಯುವಕರು ಮನಸ್ಸು ಮಾಡಿದ್ರಪ್ಪ ಅಂದ್ರೆ ಒಳ್ಳೆ ಅಧಿಕಾರಿ ಆಗ್ಬೋದು, ಯುವಕರು ಮನಸ್ಸು ಮಾಡಿದ್ರೇನಪ್ಪ ಅಂದ್ರೆ ಒಳ್ಳೆ ವಿಜ್ಞಾನಿ ಆಗ್ಬೋದು. ಆದ್ರೆ ನಮಗೆಲ್ಲ ಆಗಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಯುವಕರಿಗೆ ಮಾರ್ಗದರ್ಶನ ಇಟ್ಕೊಂಡು ಮಾರ್ಗದರ್ಶನ ನೀಡಬೇಕಂತ ಯುವಕರ ಬಗ್ಗೆನೇ ಹೆಚ್ಚಿಗೆ ಮಾತಾಡಿದ್ರು. ಯಾಕೆ ಯುವಕರ ಬಗ್ಗೆ ಇದು ಮಾಡಿದ್ರು? ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ಮ ಭಾರತ ದೇಶ ಯುವ ದೇಶ ಅಂತ ಕರಿತೇವೆ. ಸ್ವಾಮಿ ವಿವೇಕಾನಂದ ಯುವಕರಿಗೆ ಮಾರ್ಗದರ್ಶನ ಮಾಡಕ್ ಮೇನ್ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಭಾರತ ದೇಶ ಯುವ ದೇಶ ಅಂತ ಕರಿತೇವೆ. ಯಾಕಂದ್ರೆ ಇದು ಸರಾಸರಿ ವಯಸ್ಸಿನ 30 ಕೆಳಗೆ, 28 ಇರ್ಬೋದು ಎವರೇಜ್ ವಯಸ್ಸು. 65% ಜನ ಸಂಖ್ಯೆ 130 ಕೋಟಿ ಅದ ಇವತ್ತ. ಆ 130 ಕೋಟಿಯಲ್ಲಿ ಸುಮಾರು 65% ಜನ ಏನಪ್ಪಾ ಅಂದ್ರೆ ಯುವಕರೇ ಅದ ನಮ್ಮ ಭಾರತ ದೇಶದಾಗ. ಅದಕ್ಕೆ ಏನಪ್ಪಾ ಅಂದ್ರೆ ಯುವಕರ ಬಗ್ಗೆ ಅವ್ರು ಬಹಳಷ್ಟು ಏನಪ್ಪಾ ಅಂದ್ರೆ ಮನವಿ ಕೊಟ್ಟು, ಅದಕ್ಕೆ ಯುವಕರಿಗೆ ಒಂದು ಹೇಳ್ತಾರೆ, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ಯು ರೀಚ್ ಯುವರ್ ಗೋಲ್. ಹೇಳಿ ಎದ್ದೇಳಿ ಹೋರಾಡಿ ನಿಮ್ಮ ಗುರಿ ಮುಟ್ಟುವವರೆಗೂ ಏನಪ್ಪಾ ಅಂದ್ರೆ ನೀವು ಸತತ ಪ್ರಯತ್ನ ಪಡ್ರಿ ಅಂತಕ್ಕಂಥ ಮಾತೇನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆದ್ರೆ ಹೆಚ್ಚಿಗೆ ಸಮಯ ಕೊಡಲಾರ್ದೇನೆ, ಯಾಕಂದ್ರೆ ಇಲ್ಲ ಬಹಳ ಮಾತಾಡೋದ ಕೊನೆಯದಾಗಿ ನಾನು ಏನ್ ಹೇಳ್ತೀನಪ್ಪ ಅಂದ್ರೆ, ಈ ಸದ್ಯದ ಪರಿಸ್ಥಿತಿಯಲ್ಲಿ